ನಮಸ್ತೆ. ಸೊ ಆ್ಯಕ್ಚುಲಿ ಈ ಎಂಟೈರ್ ಈ ಡ್ಯುರೇಷನ್ ಅಥವಾ ಈ ಫೆಸ್ಟು ಅಥವಾ ಈ ಈವೆಂಟ್ ಏನು ಮಾಡ್ತಿದ್ದಾರೆ, ಇದು ಏನಕ್ಕೆ ಯುನೀಕ್ ಮತ್ತು ಡಿಫ್ರೆಂಟ್ ಅಂದರೆ ಬೇರೆ ಎಲ್ಲ ಕಡೆ ನಿಮಗೆ ಯು ಜಿ ಪಿ ಜಿ ಒಟ್ಟಿಗೆ ಇರುತ್ತೆ. ಬಟ್ ಈ ಪರ್ಟಿಕ್ಯುಲರ್ ಈವೆಂಟು ಬರೀ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ ಮಾತ್ರ. ನೀವು MBA ಆಗಿರ್ಬೋದು, MCA ಆಗಿರ್ಬೋದು, MTech ಆಗಿರ್ಬೋದು, MSc ಮಾತ್ರ. ಸೊ ಇದು ಈ ಫೆಸ್ಟು ಅಥವಾ ಈ ಪ್ರೋಗ್ರಾಮ್ ಏನಿದೆ ಬರೀ ಇದಕ್ಕೆ ಮಾತ್ರ ಇರೋದ್ರಿಂದ, ಸೊ ಇದ್ರದ್ದೊಂದು ಸ್ಪೆಷಲೈಸೇಷನ್ ಏನು ಅಂದರೆ, ನೀವು ಬರೋ ಪ್ರತಿಯೊಬ್ಬರು ಸ್ಟೂಡೆಂಟ್ಸೂ ದೇ ಹ್ಯಾವ್ ಫಿನಿಶ್ ದೇರ್ ಗ್ರ್ಯಾಜುಯೇಷನ್ ಮತ್ತು ಬೇರೆ ಅವ್ರಿಗಿರೋ ಸ್ಪೆಷಲೈಸೇಷನ್ನ ಚೂಸ್ ಮಾಡ್ಕೊಳ್ಳೋದಕ್ಕೆ, ಅಥವಾ ಇವಾಗಿರೋ ಅಪ್ಡೇಟೆಡ್ ಕರಿಕ್ಯುಲಮ್ ಆಗಿರಲಿ, ಅಥವಾ ಇವಾಗಿರೋ ಅಪ್ಡೇಟೆಡ್ ಪ್ರತಿಯೊಂದು ಏನೇನು ಹೊಸ ಕೋರ್ಸಸ್ ಬಂದಿದೆ ಅದನ್ನು ತಿಳ್ಕೊಳ್ಳೋಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ಲಸ್ ಅಮಿಟಿ ಯೂನಿವರ್ಸಿಟಿ ಇದು ಅವ್ರದ್ದು 25th ಯೂನಿವರ್ಸಿಟಿ ಆಲ್ ಅಕ್ರಾಸ್ ದ ಗ್ಲೋಬ್. 12 ಯೂನಿವರ್ಸಿಟೀಸ್ ಇಂಡಿಯಾದಲ್ಲಿದೆ, 12 ಯೂನಿವರ್ಸಿಟಿ ಅಬ್ರಾಡಲ್ಲಿದೆ. ಸೊ ಇದು ಹೊಸ ಯೂನಿವರ್ಸಿಟಿ ಬ್ಯಾಂಗ್ಳೂರಿಗೆ ಬಂದಿರೋದ್ರಿಂದ ನಮಗೂ ಒಂದು ಒಳ್ಳೆ ಆಪರ್ಚುನಿಟಿ. ಬಿಕಾಸ್ ಈಗ ನಮ್ಮದ್ರಲ್ಲಿ ಏನಾಗಿದೆ, ಸೆಂಟ್ರಲೈಸ್ ಪ್ಲೇಸ್ಮೆಂಟ್ ಆಗಿದೆ. ಒಂದು ಕಂಪನಿ ದೇ ವಿಲ್ ಟೇಕ್ ಕೇರ್ ಆಫ್ ದಿ ಎಂಟೈರ್ 12 ಅಥವಾ 13 ಕ್ಯಾಂಪಸಸ್ ಏನು ಪ್ಲೇಸ್ಮೆಂಟ್ಸ್ ನೋಡ್ಕೋತಾರೆ. ಸೊ ಹಾಗಾಗಿ ಇದು ಸೆಂಟ್ರಲೈಸ್ಡ್ ಆಗಿದೆ. ಸೊ ಈ ಥರ ಒಂದು ಆಪರ್ಚುನಿಟಿ ಎಕ್ಸ್ಪೆಷಲಿ ಕರ್ನಾಟಕ ಸ್ಟೂಡೆಂಟ್ಸ್ಗಾಗಿರಲಿ ಅಥವಾ ಈ ಸೌತ್ ಪಾರ್ಟ್ ಆಫ್ ಸೌತ್ ಪಾರ್ಟ್ ಆಫ್ ಇಂಡಿಯಾದಲ್ಲಿರೋ ಸ್ಟೂಡೆಂಟ್ಸ್ಗೆ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಅದನ್ನ ಎಕ್ಸ್ಪೆಷಲಿ ಇವತ್ತು ಮತ್ತು ನಾಳೆ ನೀವು ಇಲ್ಲಿ ಬಂದು ಅದನ್ನ ಯುಟಿಲೈಸ್ ಮಾಡ್ಕೋಬೋದು. ಈಗ ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್ ಈಗ ನಿಮ್ಮಲ್ಲಿ ಯಾವ ಕೋರ್ಸ್ಗಳನ್ನು ಜಾಸ್ತಿ ಹೇಳ್ತಿರೋದು ಮತ್ತು ಪ್ಲೇಸ್ಮೆಂಟ್ಸ್ಗಳು ಹೇಗೆ ಸರ್? ಸೊ ನಮ್ಮದ್ರಲ್ಲಿ ಈಗ ತುಂಬ ಡಿಮ್ಯಾಂಡ್ ಇರೋದು ಅಂದರೆ ಒಂದು MTech ಕೋರ್ಸಸ್ಗಳಿಗೆ, MTech CSE ಕೋರ್ಸಸ್ಗಳಿಗೆ ಎಕ್ಸ್ಪೆಷಲಿ. ಇನ್ನೊಂದು ಬಂದು MBA. ಸೊ MBAಯಲ್ಲಿ ಈಗ ಏನು ಮಾಡಿದ್ದಾರೆ, ಡ್ಯುಯಲ್ ಸ್ಪೆಷಲೈಸೇಷನ್ ಅಂತ ಒಂದು ಸ್ಟಾರ್ಟ್ ಆಗಿದೆ. ಅಂದರೆ ಡ್ಯೂರಿಂಗ್ ಯುವರ್ ಕೋರ್ಸ್ ಆಫ್ MBA ನೀವು 2 ಮೇಜರ್ ಕೋರ್ಸಸ್, ಈಗ ಫಾರ್ ಎಕ್ಸಾಂಪಲ್ ಫಿನಾನ್ಸ್ ಇರಲಿ, HR ಇರಲಿ, ಮಾರ್ಕೆಟಿಂಗ್, ಸೇಲ್ಸು, ಇದೆಲ್ಲ ಒಂದು ಡಿಫ್ರೆಂಟ್ ಕೋರ್ಸಸ್ ಥರ. ನಿಮ್ಮ ಸ್ಪೆಷಲೈಸೇಷನ್ ಏನೇ ಆದರೂ ಬರೀ ಒಂದು ಕೋರ್ಸ್ ಮೇಲೆ ಇತ್ತು. ಇವಾಗ ಡ್ಯುಯಲ್ ಸ್ಪೆಷಲೈಸೇಷನ್ ಆಪರ್ಚುನಿಟಿ ಇರೋದ್ರಿಂದ ಒಬ್ಬರು ಸ್ಟೂಡೆಂಟು ಅವ್ರ 2 ಇಯರ್ಸ್ ಟೈಮಲ್ಲಿ 2 ಕೋರ್ಸಸ್ದು ಸ್ಪೆಷಲೈಸೇಷನ್ ತೊಗೋಬೋದು. ಪ್ಲಸ್ ನಮ್ಮದು ಪ್ಲೇಸ್ಮೆಂಟ್ಸ್ ರೆಕಾರ್ಡ್ ಅಂತ ಬಂದರೆ ಅಮಿಟಿ ಎಕ್ಸ್ಪೆಷಲಿ ಇನ್ ಬ್ಯಾಂಗ್ಳೂರ್ ಅಥವಾ ಇಡೀ ಅಮಿಟಿ ಯೂನಿವರ್ಸಿಟಿ ಆ್ಯಸ್ ಅ ಗ್ರೂಪ್ ಪ್ಲೇಸ್ಮೆಂಟ್ಸ್ ತುಂಬ ಚೆನ್ನಾಗಿದೆ. ಒಂದು ಆ್ಯಾವ್ರೇಜ್ ಪ್ಯಾಕೇಜ್ ಇಫ್ ಯು ಸ್ಟಾರ್ಟ್ ಫ್ರಮ್ 7ಇಂದ 12ವರೆಗೂ ಆ್ಯಸ್ ಅ ಆ್ಯಾವ್ರೇಜ್ ಫಾರ್ MBA ಗ್ರ್ಯಾಜುಯೇಟ್ ಅಥವಾ MTech ಸ್ಟೂಡೆಂಟ್ಸ್ ವಿತ್ ಸಮ್ ಎಕ್ಸ್ಪೀರಿಯನ್ಸ್ ಇದ್ದರೆ ಅವ್ರಿಗೂ ಒಂದು ಡಿಸೆಂಟ್ ಲೈಕ್ 12, 13, 16 ಇಲ್ಲಿವರೆಗೂ ಪ್ಲೇಸ್ಮೆಂಟ್ಸ್ ರೆಕಾರ್ಡ್ ಅಮಿಟಿ ಬ್ಯಾಂಗ್ಳೂರು. ಎಕ್ಸ್ಪೋದಲ್ಲಿದ್ದೀರಿ. ಸೊ ಪೇರೆಂಟ್ಸು ಮತ್ತು ಸ್ಟೂಡೆಂಟ್ಸು ಬಂದು ನಿಮ್ಮಲ್ಲಿ ಯಾವ ಕೋರ್ಸ್ಗಳಿಗೆ ಜಾಸ್ತಿ ಕೇಳ್ತಾ ಇದ್ರು, ರೆಸ್ಪಾನ್ಸ್ ಹೆಂಗಿದೆ? ಎಸ್ ಸರ್, ನಮಸ್ತೆ. ಇವತ್ತು ಎಕ್ಸ್ಪೋ ಫಸ್ಟ್ ಆಫ್ ಆಲ್ ರಂಗನಾಥ್ ಸರ್ ಆ್ಯಂಡ್ ಪಬ್ಲಿಕ್ ಟಿವಿಗೆ ಥ್ಯಾಂಕ್ ಯು. ಎಲ್ಲ ಸ್ಟೂಡೆಂಟ್ನ ಮೀಟ್ ಮಾಡ್ತಿದ್ದೀವಿ ಆ್ಯಂಡ್ ಕರೆಂಟ್ಲಿ ಸ್ಟೂಡೆಂಟ್ ಮತ್ತು ಪೇರೆಂಟ್ಸ್ ನೀಟಾಗಿ ಕನೆಕ್ಟ್ ಆಗ್ತಿದ್ದೀವಿ. ಸೊ ದೇ ಆರ್ ಆಸ್ಕಿಂಗ್ ಟುಡೇ. ಸೊ ಇವತ್ತು ಏನು ಕೇಳ್ತಿದ್ದಾರೆ ಅಂದರೆ ಸ್ಟೂಡೆಂಟು ಆಫ್ಟರ್ UG ಏನು ಮಾಡೋಣ ಅಂತ ಹೇಳಿ. ಇಂಜಿನಿಯರಿಂಗ್ ಕೋರ್ಸಸ್ ಆದರೆ ಲೈಕ್ ದೇ ಹ್ಯಾವ್ ಅದರ್ ಆಪ್ಷನ್ MTech ಅಂತ ಹೇಳಿ ಅವರು ಬರ್ತಿದ್ದಾರೆ. ಆ್ಯಂಡ್ MBA, MCA, ಫ್ಯೂಚರ್ PG ಇದಕ್ಕೇನು ಇಲ್ಲೇ ಕೇಳ್ತಿದ್ದಾರೆ. ಸೊ ಫಸ್ಟ್ ಸ್ಟೂಡೆಂಟ್ಸ್ ಎಲ್ಲ ಹೊರಗಡೆ ಹೋಗ್ತಿದ್ರು, ಈಗ ಇಲ್ಲೇ ಇದೆ. ಸೊ ನಮ್ಮದು ಕಾಲೇಜಲ್ಲಿ ಪರ್ಟಿಕ್ಯುಲರ್ಲಿ ಇವತ್ತು ಜಾಸ್ತಿ MCA, MBA ಎಲ್ಲರೂ ಬರ್ತಿದ್ದಾರೆ, ನೀಟಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಆ್ಯಂಡ್ ವಿ ಆರ್ ಹ್ಯಾಪಿ ವಿತ್ ಇಟ್. ಈಗ ಸಹಜವಾಗಿ ಸರ್, ಈಗ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಇದೆ. ಈಗ ನಿಮ್ಮ ಇನ್ಸ್ಟಿಟ್ಯೂಷನ್ ಹೇಗೆ ಡಿಫ್ರೆಂಟು, ಹೇಗೆ ಸ್ಪೆಷಲು? ಎಸ್ ಮಕ್ಕಳಿಗೆ ಇಂಥ ಇನ್ಸ್ಟಿಟ್ಯೂಷನ್ ಬಂದರೆ ಈ ಥರದ್ದು ಸ್ಪೆಷಲೈಸೇಷನ್ ಇದೆ ಅಂತ. ಓಕೆ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಲೈಕ್ ವಿ ಹ್ಯಾವ್ ಲೆಗಸಿ ಟೀಚರ್ಸ್, ಲೆಗಸಿ ಸಬ್ಜೆಕ್ಟ್ಸ್ಗಳು ಇದೆ. ಯಾವುದು ಸಿಕ್ಕಾಪಟ್ಟೆ ಟಫ್ ಇರುತ್ತೆ ಅದಕ್ಕೆ 15 years 20 years ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್ಗಳು ಇದ್ದಾರೆ. ನ್ಯೂ ಟೆಕ್ನಾಲಜೀಸ್ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇಂಟರ್ನೆಟ್ ಆಫ್ ಥಿಂಗ್ಸ್ ಅದಕ್ಕೆಲ್ಲ ಲೈಕ್ IT ಇಂಡಸ್ಟ್ರೀಸಿಂದನೂ ತಗೊಂಡಿದ್ದಾರೆ. ನ್ಯೂ ಜಾಯ್ನೀಸ್ ಫ್ರೆಶ್ ಟೀಚರ್ಸ್ಗಳು, ಹೊಸ ಟೀಚರ್ಸ್ಗಳನ್ನು ತೊಗೊಂಡಿದ್ದಾರೆ. ಸೊ ದಟ್ ದೇ ಕ್ಯಾನ್ ಟೀಚ್ ದ ನ್ಯೂ ಟೆಕ್ನಾಲಜಿ ಈಸಿಲಿ. ಆ್ಯಂಡ್ PhD ಪರ್ಸೀವ್ ಮಾಡಿರೋ ಎಷ್ಟೊಂದು ಜನ ಟೀಚರ್ಸ್ ನಮ್ಮದ್ರಲ್ಲಿದ್ದಾರೆ. ಸೊ ದಿಸ್ ಈಸ್ ವಾಟ್ ಮೇಕ್ಸ್ RRC ಡಿಫ್ರೆಂಟ್. ಆ್ಯಂಡ್ ಪರ್ಸ್ನಲ್ ಲೈಕ್ ಕೇರ್ RRCಯಲ್ಲಿ ಸಿಗುತ್ತೆ. ಪ್ರತಿ ಸ್ಟೂಡೆಂಟ್ಸ್ಗೂ ಲೈಕ್ ವಿಲ್ ಗಿವ್ ದ ಪರ್ಸನಲ್ ಟ್ರೀಟ್ಮೆಂಟ್. ಹೇಗೆ ಲೈಕ್ ಪ್ಲೇಸ್ಮೆಂಟ್ ವಿಚಾರಗಳಲ್ಲಿ ಸರ್, ಪ್ಲೇಸ್ಮೆಂಟ್ ನಾವು ಟೀಚರ್ಸ್ ಮಾಡಲ್ಲ, ಸಪ್ರೇಟ್ ಟ್ರೈನರ್ಸ್ನೇ ಇಟ್ಟಿದ್ದೀವಿ. ಆ್ಯಂಡ್ UGಗೆ ಸಪ್ರೇಟು, PGಗೆ ಸಪ್ರೇಟ್ ಇರುತ್ತೆ. ವಿ ವೋಂಟ್ ಪುಷ್ UG ಟು PG, ಸಪ್ರೇಟ್ ಇರುತ್ತೆ. ಪ್ಲೇಸ್ಮೆಂಟ್ ರಿಲೇಟೆಡ್ ಅಗೇನ್ ಇಟ್ ಕಮ್ಸ್ ಟು ದ ಸ್ಟೂಡೆಂಟ್ಸ್. ಟ್ರೀಟ್ಮೆಂಟ್ ನಾವು ಕೊಡ್ತೀವಿ, ಟ್ರೈನಿಂಗ್ ನಾವು ಕೊಡ್ತೀವಿ, ಕಂಪ್ನೀಸ್ಗಳನ್ನ ಕರೆಸ್ತೀವಿ. ಇಟ್ಸ್ ಅಪ್ ಟು ದ ಸ್ಟೂಡೆಂಟ್ಸ್ ಅಟ್ ದ ಎಂಡ್ ಆಫ್ ದ ಡೇ. ಇಟ್ ಈಸ್ ಆಲ್ವೇಸ್ ಆ್ಯನ್ ಪ್ಲೇಸರ್. ಇದು ತುಂಬ ಚೆನ್ನಾಗಿರುತ್ತೆ. ಈ ಥರ ಈವೆಂಟ್ಸ್ಗೆ ಬರ್ತಾ ಇದ್ದೀವಿ ನಾವು. ಇಫ್ ಯು ಟಾಕ್ ಅಬೌಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್, ಗೋಪಾಲನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ರೈಟ್ ಫ್ರಮ್ ಸ್ಕೂಲಿಂಗ್ ಟು PG ಸುಮಾರು ಕೋರ್ಸಸ್ ಇದೆ, PhD ಇದೆ. ಸೊ ಟುಡೇ ಫಾರ್ ದಿಸ್ ಇವೆಂಟ್ MBA ಇನ್ಕ್ವೈರೀಸ್ ವೆರ್ ಲಿಟಲ್ ಮೋರ್. MBA ಮ್ಯಾನೇಜ್ಮೆಂಟ್ ಏನು ಮಾಡಬೇಕು, ಹೆಂಗೆ ಮಾಡಬೇಕು, ವಾಟ್ ಈಸ್ ದ ಎಲಿಜಿಬಿಲಿಟಿ, ಕಟ್ ಆಫ್ ಏನಿರುತ್ತೆ ಆ ಥರ ಮೋಸ್ಟ್ಲಿ ಪೀಪಲ್ ವುಡ್ ಹ್ಯಾವ್ ಆಸ್ಡ್. ಸ್ಟೂಡೆಂಟ್, ಪೇರೆಂಟ್, ಪ್ಲೇಸ್ಮೆಂಟ್ ಕೇಳ್ತಾ ಇದ್ದಾರೆ. ಒಂದು ಏನು ಸ್ಪೆಷಲ್ ಇದೆ, ಇಫ್ ಯು ಟಾಕ್ ಅಬೌಟ್ ಗೋಪಾಲನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ನಮ್ಮಲ್ಲಿ ನಮ್ಮದು ಓನ್ ಕಂಪನೀಸ್ ಇದ್ದಾರೆ. ವಿ ಹ್ಯಾವ್ ಅವರ್ ಓನ್ ಪ್ಲೇಸ್, ಡೆಡಿಕೇಟೆಡ್ ಪ್ಲೇಸ್ಮೆಂಟ್ ಸೆಲ್ ಇದೆ.
ರೈಟ್ ಫ್ರಮ್ ಫಸ್ಟ್ ಇಯರ್ ನಾವು ಸ್ಕಿಲ್ಲಿಂಗ್ ಸ್ಟಾರ್ಟ್ ಮಾಡ್ತೀವಿ. ಪ್ಲೇಸ್ಮೆಂಟ್ ಹೆಂಗೆ ಮಾಡಬೇಕು, ಫಸ್ಟ್ ಇಯರ್ ರೆಸ್ಯೂಮೆ ರೈಟಿಂಗ್, ಇಂಟರ್ವ್ಯೂ ಸ್ಕಿಲ್ಸ್, ಇಂಗ್ಲೀಷ್ ಕಮ್ಯುನಿಕೇಷನ್, ಆ್ಯಪ್ಟಿಟ್ಯೂಡ್ ಎಲ್ಲ ಸ್ಟೂಡೆಂಟ್ಗೆ ರೆಡಿ ಮಾಡ್ತೀವಿ ಫಸ್ಟ್. ಆಮೇಲೆ ಬಿಫೋರ್ ದ ಎಕ್ಸಾಮ್, ಬಿಫೋರ್ ದ ಕಂಪನೀಸ್ ಕಮ್, ಸ್ವಲ್ಪ ಮಾಕ್ ಟೆಸ್ಟ್ ಇರುತ್ತೆ, ಪ್ರಾಕ್ಟೀಸ್ ಟೆಸ್ಟ್ ಮಾಡ್ತೀವಿ, ಆಮೇಲೆ ಪ್ಲೇಸ್ಮೆಂಟ್ ಇರ್ತಾ ಇದೆ. ಮೋಸ್ಟ್ಲಿ 250% to 300% ಪ್ಲೇಸ್ಮೆಂಟ್ ಇದೆ. ಅಂದರೆ ಸ್ಟೂಡೆಂಟ್ ವಿಲ್ ಹ್ಯಾವ್ ಮಲ್ಟಿಪಲ್ ಆಫರ್ಸ್, 2-3 ಆಫರ್ಸ್ ಇರುತ್ತೆ, ಆ್ಯಂಡ್ ದೇ ಕ್ಯಾನ್ ಚೂಸ್ ದ ಬೆಸ್ಟ್. ಸೊ ಆ ಥರ ಇದು ಇದೆ. ಸರ್, ನಮ್ಮ ಇನ್ಸ್ಟಿಟ್ಯೂಷನ್ ಶುರುವಾಗಿ 25 ವರ್ಷ ಆಯಿತು. ನಮ್ಮಲ್ಲಿ ಹಲವಾರು ವಿಷಯಗಳು ಇದೆ. ಏನಂತಂದರೆ ಬಿ ಫಾರ್ಮಾ ಇದೆ, ಎಮ್ ಫಾರ್ಮಾ ಇದೆ, MBA ಇದೆ, MTech ಇದೆ, PUC, ಡಿಪ್ಲೊಮೊ, ಇಂಜಿನಿಯರಿಂಗ್ ಕೋರ್ಸಸ್, ಈ ಎಲ್ಲ ಕೋರ್ಸಸ್ಗಳಿದೆ. ಆದರೆ ಬಂದವರು MBA, BTech ಮತ್ತು ಬಿ ಫಾರ್ಮಾ ಬಗ್ಗೆ ಹೆಚ್ಚಿನ ಒಲವಿದೆ ಅವರಿಗೆ. ಸೊ ಆದ್ದರಿಂದ ಬಂದಿರೋ ಜನಗಳು ಅದ್ರ ಬಗ್ಗೆ ಹೆಚ್ಚಿನ ಒಲವನ್ನು ತೋರಿಸ್ತಿದ್ದಾರೆ ಸರ್. ಎಲ್ರಿಗೂ ನಮಸ್ಕಾರ. ನಾನು ಸುರಾನಾ ಇಂದ ಮಾತಾಡ್ತಾ ಇದ್ದೀನಿ. ಮೈ ನೇಮ್ ಇಸ್ ಡಾಕ್ಟರ್ ಲಾಸ್ಯಾ, ಪ್ರೊಫೆಸರ್ ಆಫ್ ಸುರಾನಾ ಕಾಲೇಜ್. ನಮ್ಮ ಕಾಲೇಜಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸಸ್ MBA, MCA, MSc ಸೈಕಾಲಜಿ ಮತ್ತು MA ಆಫರ್ ಮಾಡಲಾಗಿದೆ. ಮತ್ತು ಆರ್ ಕಾಲೇಜ್ ಸ್ಟಾರ್ಟೆಡ್ ಇನ್ 1995. GDA ಫೌಂಡೇಶನಿಂದ ಸ್ಟಾರ್ಟ್ ಮಾಡಿದ್ದು. ಸೊ ಮೈಕ್ರೋ ಲ್ಯಾಬ್ಸ್ ಅವ್ರದ್ದು ಬ್ಯಾಕಪ್ ಮೇಯ್ನ್ ಆಗಿ. And majority of the demand is for MBA course, MBA ಮತ್ತು MCA, MSc in psychology. And MBA ಅಲ್ಲಿ ಸ್ಪೆಷಲೈಸೇಷನ್ ಬಂದು HR, ಫಿನಾನ್ಸ್, ಮಾರ್ಕೆಟಿಂಗ್ ಮತ್ತು ಡೇಟಾ ಅನಾಲಿಟಿಕ್ಸ್ ಪ್ರೊವೈಡ್ ಮಾಡ್ತೀವಿ. ಆ್ಯಂಡ್ ಇನ್ MCA ಅಲ್ಲಿ AI ಮತ್ತು ಮೆಷಿನ್ ಲರ್ನಿಂಗ್, ಪೈಥಾನ್ ಆ್ಯಂಡ್ ಕ್ಲೌಡ್ ಕಂಪ್ಯೂಟಿಂಗ್ ಸ್ಪೆಷಲೈಸೇಷನ್ ಆಫರ್ ಮಾಡ್ತಾ ಇದ್ದೀವಿ. ಬೆಳಗ್ಗಿಂದ ಪೇರೆಂಟ್ಸು, ಸ್ಟೂಡೆಂಟ್ಸ್ ಎಲ್ಲ ಬರ್ತಾಯಿದ್ರು. ಯಾವ ಕೋರ್ಸ್ಗಳನ್ನು ಹೆಚ್ಚಾಗಿ ಕೇಳ್ತಾ ಇದ್ರು? ಫಸ್ಟ್ ಬಂದು MBA ಕೇಳಿದ್ರು, ಸೆಕೆಂಡ್ MCA. ಪ್ಲೇಸ್ಮೆಂಟ್ಸ್ ಬಗ್ಗೆ 100% ಅಸಿಸ್ಟೆನ್ಸ್ ಕೊಡ್ತೀವಿ ಪ್ಲೇಸ್ಮೆಂಟ್.